ಅದು ತುಂಬಾ ಸಹಾಯ ಆಗತ್ತೆ. ಹಾಗಾದ್ರೆ ಇತಿಹಾಸದಿಂದಲೇ ಶುರು ಮಾಡೋಣ. ನನಗೆ ಯಾವಾಗ್ಲೂ ಒಂದು ಪ್ರಶ್ನೆ ಕಾಡುತ್ತೆ. ಹೇಳಿ. ಬ್ರಿಟಿಷರು ಭಾರತಕ್ಕೆ ವ್ಯಾಪಾರ ಮಾಡೋಕೆ ಅಂತ ಬಂದವರು. ಆದ್ರೆ ಅವರಿಲ್ಲಿ ಒಂದು ದೊಡ್ಡ ಆಡಳಿತ ವ್ಯವಸ್ಥೆಯನ್ನೇ ಕಟ್ಟಿದ್ರಲ್ಲ. ಅದರಲ್ಲೂ ಈ ಸಿವಿಲ್ ಸರ್ವಿಸ್ ಪರೀಕ್ಷೆಗಳೆಲ್ಲ ಶುರು ಆಗಿದ್ ಹೇಗೆ? ಇದರ ಹಿಂದೆ ಯಾರಿದ್ರು? ಬಹಳ ಒಳ್ಳೆ ಪ್ರಶ್ನೆ. ಇದು ಕೇವಲ ಒಂದು ಫ್ಯಾಕ್ಟ್ ಅಲ್ಲ. ಇದರ ಹಿಂದೆ ಬ್ರಿಟಿಷರ ಆಡಳಿತ ವ್ಯವಸ್ಥೆಯೇ ಅಡಗಿದೆ ಗೊತ್ತಾ? ಓ. ಭಾರತದಲ್ಲಿ ನಾಗರಿಕ ಸೇವಾ ಪದ್ಧತಿಯನ್ನು ಅಂದ್ರೆ ಸಿವಿಲ್ ಸರ್ವಿಸ್ ಸಿಸ್ಟಮ್ ವ್ಯವಸ್ಥಿತವಾಗಿ ಜಾರಿಗೆ ತಂದವನು ಲಾರ್ಡ್ ಕಾರ್ನ್ವಾಲಿಸ್. ಲಾರ್ಡ್ ಕಾರ್ನ್ವಾಲಿಸ್. ಯಾ. ಓಕೆ. ಯಾಕೆ ಅಂದ್ರೆ ಕಂಪನಿಯ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ರು. ಅದನ್ನ ತಡೆಯೋಕೆ ಮತ್ತೆ ಆಡಳಿತವನ್ನ ಹಿಡಿತದಲ್ಲಿಟ್ಕೊಳ್ಳೋಕೆ ಅವರಿಗೆ ಸಂಬಳ ಜಾಸ್ತಿ ಮಾಡಿ ಖಾಸಗಿ ವ್ಯಾಪಾರವನ್ನ ನಿಷೇಧಿಸಿ ಕಟ್ಟುನಿಟ್ಟಾದ ನಿಯಮಗಳನ್ನ ಜಾರಿಗೆ ತಂದ. ಇದೇ ಮುನ್ನೆ ನಾಗರಿಕ ಸೇವೆಗೆ ಅಡಿಪಾಯವಾಯಿತು. ಓ, ಹಾಗಾದ್ರೆ ಭ್ರಷ್ಟಾಚಾರವನ್ನ ತಡೆಯೋಕೆ ಶುರುವಾದ ವ್ಯವಸ್ಥೆ ಅದು. ಹೌದು. ಅಷ್ಟೇ ಅಲ್ಲ, ಪೊಲೀಸ್ ವ್ಯವಸ್ಥೆಯನ್ನ ಸುಧಾರಿಸೋಕೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನ ಸೃಷ್ಟಿ ಮಾಡಿದ್ದು ಅವನೇ. ಆದ್ರೆ ಕಾರ್ನ್ವಾಲಿಸ್ನ ಒಂದು ಕರಾಳ ಮುಖಾನೂ ಇತ್ತು. ಅದೇನು? ಹಿಂದೂಸ್ತಾನದ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಅಂತ ಅವನು ನಂಬಿದ್ದ. ಈ ಮನಸ್ಥಿತಿಯಿಂದಾಗಿಯೇ ಎಷ್ಟೇ ಪ್ರತಿಭಾವಂತರಾಗಿದ್ರೂ ಭಾರತೀಯರನ್ನ ಆಡಳಿತದ ಉನ್ನತ ಹುದ್ದೆಗಳಿಂದ ದೂರ ಇಡ್ಲಾಯಿತು. ಹ್ಮ್. ಆಗ ಭಾರತೀಯರಿಗೆ ಸಿಗಬಹುದಾಗಿದ್ದ ಅತಿ ದೊಡ್ಡ ಹುದ್ದೆ ಅಂದ್ರೆ ಸೇನೆಯಲ್ಲಿ ಸುಬೇದಾರ್ ಅಷ್ಟೇ. ಇದು ನಿಜಕ್ಕೂ ಬೇಸರದ ಸಂಗತಿ. ಇದೇ ರೀತಿ ಭೂಕಂದಾಯದಲ್ಲೂ ಹೊಸ ಪದ್ಧತಿಗಳನ್ನ ತಂದ್ರಲ್ಲ. ಖಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ. ಹೌದು. ಇವುಗಳ ನಡುವಿನ ವ್ಯತ್ಯಾಸವೇನು? ಖಂಡಿತ. ಕಾರ್ನ್ವಾಲಿಸ್ ಜಾರಿಗೆ ತಂದಿದ್ದು ಖಾಯಂ ಜಮೀನ್ದಾರಿ ಪದ್ಧತಿ. ಅಂದ್ರೆ ಜಮೀನ್ದಾರರನ್ನ ಭೂಮಿಯ ಮಾಲೀಕರನ್ನಾಗಿ ಮಾಡಿ ಅವರಿಂದ ಒಂದು ನಿಗದಿತ ತೆರಿಗೆಯನ್ನು ವಸೂಲಿ ಮಾಡೋದು. ಇದ್ರಲ್ಲಿ ಸರ್ಕಾರಕ್ಕೆ ನಿಶ್ಚಿತ ಆದಾಯ ಇತ್ತು. ಆದ್ರೆ ರೈತರ ಮೇಲಿನ ಶೋಷಣೆ ಮಾತ್ರ ಹೆಚ್ಚಾಯಿತು. ಓಕೆ. ಇದಕ್ಕೆ ಪರ್ಯಾಯವಾಗಿ ಅಲೆಕ್ಸಾಂಡರ್ ರೀಡ್ ಅನ್ನೋ ಅಧಿಕಾರಿ ಬಾರಾಮಹಲ್ ಪ್ರದೇಶದಲ್ಲಿ ರೈತವಾರಿ ಪದ್ಧತಿಯನ್ನ ಪ್ರಾಯೋಗಿಕವಾಗಿ ಜಾರಿಗೆ ತಂದ. ರೈತವಾರಿ? ಹೌದು. ಇಲ್ಲಿ ಸರ್ಕಾರವೇ ನೇರವಾಗಿ ರೈತರಿಂದ ತೆರಿಗೆ ಸಂಗ್ರಹಿಸ್ತಿತ್ತು. ಇದು ರೈತರಿಗೆ ಭೂಮಿಯ ಹಕ್ಕು ಕೊಟ್ರೂ ತೆರಿಗೆಯ ದರ ವಿಪರೀತವಾಡಿತ್ತು. ಬ್ರಿಟಿಷರ ಆಡಳಿತ ಕೇವಲ ಅಧಿಕಾರಿಗಳಿಂದಲ್ಲ, ಅವರು ಜಾರಿಗೆ ತಂದ ಕಾನೂನುಗಳಿಂದಲೂ ಗಟ್ಟಿಗೊಳ್ತು ಅನ್ಸತ್ತೆ. ನಮ್ಮ ಸಂವಿಧಾನದ ಮೇಲೆ ಪ್ರಭಾವ ಬೀರಿದ ಕಾಯ್ದೆಗಳ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತ. 1973ರ ರೆಗ್ಯುಲೇಟಿಂಗ್ ಕಾಯ್ದೆ ಒಂದು ಪ್ರಮುಖ ಹೆಜ್ಜೆ. ಇದು ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಕಾರಣವಾಯಿತು. ಇದು ಭಾರತದಲ್ಲಿ ಆಧುನಿಕ ನ್ಯಾಯಾಂಗ ವ್ಯವಸ್ಥೆಗೆ ನಾಂದಿ ಹಾಡಿತು ಅಂತಾನೆ ಹೇಳ್ಬೋದು. ಆಮೇಲೆ 1958ರಲ್ಲಿ ಸಿಪಾಯಿ ದಂಗೆಯ ನಂತರ ಬ್ರಿಟಿಷ್ ಸರ್ಕಾರ ನೇರವಾಗಿ ಭಾರತದ ಆಡಳಿತವನ್ನು ವಹಿಸ್ಕೊಳ್ತು. ಆಗ ಗವರ್ನರ್ ಜನರಲ್ ಹುದ್ದೆ ಹೋಗಿ ವೈಸ್ ರಾಯ್ ಹುದ್ದೆ ಬಂತು. ವೈಸ್ರಾಯ್. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದದ್ದು 1935ರ ಭಾರತ ಸರ್ಕಾರದ ಕಾಯ್ದೆ. ಇದನ್ನ ನಮ್ಮ ಸಂವಿಧಾನದ ನೀಲಿ ನಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್ ಅಂತಾನೆ ಕರಿಬಹುದು. ಓ, ಹಾಗ? ಹೌದು. ಯಾಕೆಂದ್ರೆ ನಮ್ಮ ಸಂವಿಧಾನದ ಬಹುತೇಕ ಅಂಶಗಳನ್ನ ಇದರಿಂದಲೇ ಎರವಲು ಪಡೆಯಲಾಗಿದೆ. ಇದೇ ಕಾಯ್ದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೂ ಅವಕಾಶ ಮಾಡಿಕೊಡ್ತು. ಇಡೀ ಭಾರತ ಬ್ರಿಟಿಷರ ಹಿಡಿತದಲ್ಲಿದ್ದಾಗ ನಮ್ಮ ಮೈಸೂರು ಸಂಸ್ಥಾನ ಒಂದು ಮಾದರಿ ರಾಜ್ಯವಾಡಿತು ಅಂತ ಕೇಳಿದ್ದೀನಿ. ಆ ಸಮಯದಲ್ಲಿ ನಮ್ಮ ಒಡೆಯರು ಮತ್ತೆ ದಿವಾನರ ಕೊಡುಗೆ ಏನು? ಹೌದು, ಅದು ಅದ್ಭುತ ಯುಗ. ರಾಜ ಒಡೆಯರು ಆರಂಭಿಸಿದ ನವರಾತ್ರಿ ಉತ್ಸವ ಇಂದಿಗೂ ನಮ್ಮ ಸಂಸ್ಕೃತಿಯ ಹೆಗ್ಗುರುತು. ಹೌದು. ಚಿಕ್ಕ ದೇವರಾಜ ಒಡೆಯರ ಕಾಲದಲ್ಲಿ ಮೈಸೂರಿನ ಖಜಾನೆಯಲ್ಲಿ 9 ಕೋಟಿ ರೂಪಾಯಿಗಳಷ್ಟು ಸಂಪತ್ತು ಸಂಗ್ರಹವಾಗಿತ್ತಂತೆ. ವಾವ್. ಅದಕ್ಕಾಗಿಯೇ ಅವರಿಗೆ ನವಕೋಟಿ ನಾರಾಯಣ ಅನ್ನೋ ಬಿರುದು ಬಂತು. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲವಂತೂ ಮೈಸೂರಿನ ಸುವರ್ಣ ಯುಗ. ಅವರ ಪ್ರಗತಿಪರ ಆಡಳಿತ, ಸಾಮಾಜಿಕ ಸುಧಾರಣೆಗಳನ್ನು ನೋಡಿ ಸ್ವತಃ ಮಹಾತ್ಮ ಗಾಂಧೀಜಿಯವರೇ ಅವರನ್ನು ರಾಜರ್ಷಿ ಅಂತ ಕರೆದ್ರು. ರಾಜರ್ಷಿ ಅಂದ್ರೆ? ಸಂತನಂತಹ ರಾಜ ಅಂತ. ಓ, ದಿವಾನರ ಪಾತ್ರನೂ ಅಷ್ಟೇ ಮುಖ್ಯವಾಗಿತ್ತಲ್ವಾ? ಖಂಡಿತ. ದಿವಾನರುಗಳಿಲ್ಲದೆ ಮೈಸೂರಿನ ಈ ಪ್ರಗತಿ ಸಾಧ್ಯವೇ ಇರಲಿಲ್ಲ. ದಿವಾನ್ ಸಿ ರಂಗಾಚಾರ್ಲು ಅವರು 1881ರಲ್ಲೇ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದ್ರು. 1881? ಹೌದು. ಪ್ರಜೆಗಳಿಗೆ ಆಡಳಿತದಲ್ಲಿ ಮಾತು ಹೇಳೋ ಹಕ್ಕನ್ನ ಕೊಟ್ಟಿದ್ದು ಭಾರತದ ಇತಿಹಾಸದಲ್ಲೇ ಒಂದು ಕ್ರಾಂತಿಕಾರಿ ಹೆಜ್ಜೆ. ಆಮೇಲೆ ಬಂದ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಬೆಂಗಳೂರಿಗೆ ವಿದ್ಯುತ್ ತಂದ್ರು. ಓ, ಹೌದು. ಆಗ ಭಾರತದಲ್ಲಿ ವಿದ್ಯುತ್ ಸಂಪರ್ಕ ಪಡೆದ ಮೊದಲ ನಗರ ಬೆಂಗಳೂರು. ಅಷ್ಟೇ ಅಲ್ಲ, ಅವರು
ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭಿಸಿ ಅರ್ಹತೆಗೆ ಮನ್ನಣೆ ನೀಡಿದ್ರು. ಹ್ಮ್. ಮುಂದೆ ಭಾರತೀಯ ವಿಜ್ಞಾನ ಸಂಸ್ಥೆ ಅಂದ್ರೆ IISc ಸ್ಥಾಪನೆಗೆ ಜಮ್ಶೆಡ್ಜಿ ಟಾಟಾ ಅವರು ಮುಂದಾದಾಗ ಅದಕ್ಕೆ ಬೇಕಾದ ಜಾಗ ಮತ್ತೆ ಸಂಪನ್ಮೂಲ ನೀಡಿ ಬೆಂಬಲಿಸಿದ್ದು ನಮ್ಮ ಮೈಸೂರು ಸಂಸ್ಥಾನವೇ. ವಾವ್, ಕೇಳ್ತಿದ್ರೆ ಹೆಮ್ಮೆ ಆಗುತ್ತೆ. ಆದ್ರೆ ಇದೇ ಮೈಸೂರು ಬ್ರಿಟಿಷರೊಂದಿಗೆ 4 ಯುದ್ಧಗಳನ್ನ ಮಾಡಿತ್ತಲ್ಲ. ಹೌದು, ಆ ಯುದ್ಧಗಳ ಕೊನೆಯಲ್ಲಿ ಆದ ಒಪ್ಪಂದಗಳನ್ನ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಗೊಂದಲ ಆಗುತ್ತೆ. ಸುಲಭವಾಗಿ ನೆನ್ಪಿಡ್ಬೋದು ನೋಡಿ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ಗೆದ್ದು ಬ್ರಿಟಿಷರ ಮೇಲೆ ಮದ್ರಾಸ್ ಒಪ್ಪಂದವನ್ನ ಹೇರಿದ. ಮದ್ರಾಸ್ ಒಪ್ಪಂದ. ಎರಡನೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಹೋರಾಡಿ ಮಂಗಳೂರು ಒಪ್ಪಂದ ಮಾಡಿಕೊಂಡ. ಇದು ಎರಡೂ ಕಡೆಯವರಿಗೆ ಸಮನಾಗಿತ್ತು. ಆದ್ರೆ ಮೂರನೇ ಯುದ್ಧದಲ್ಲಿ ಟಿಪ್ಪುಗೆ ದೊಡ್ಡ ಸೋಲಾಯ್ತು. ಆಗ ಅವಮಾನಕಾರಿಯಾದ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕ್ಬೇಕಾಯ್ತು. ಓಕೆ, ಮದ್ರಾಸ್, ಮಂಗಳೂರು, ಶ್ರೀರಂಗಪಟ್ಟಣ. ಹೌದು, ಈ 3 ಒಪ್ಪಂದಗಳು ಮೈಸೂರಿನ ಭವಿಷ್ಯವನ್ನೇ ನಿರ್ಧರಿಸಿದವು. ಸರಿ, ಬ್ರಿಟಿಷರ ಕಾನೂನುಗಳು ದೇಶದ ಆಡಳಿತವನ್ನ ಹೇಗೆ ರೂಪಿಸಿದ್ವು ಅಂತ ನೋಡಿದ್ವಿ. ಈಗ ಸ್ವಾತಂತ್ರ್ಯದ ನಂತರ ಭಾರತ ಜಾಗತಿಕ ಮಟ್ಟದಲ್ಲಿ ತನ್ನ ಸ್ಥಾನವನ್ನ ಹೇಗೆ ಕಂಡುಕೊಳ್ತು? ಇಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳ ಪಾತ್ರ ಬಹಳ ಮುಖ್ಯವಾಗುತ್ತಲ್ಲ. ಖಂಡಿತ. ಬ್ರಿಟಿಷ್ ಸಾಮ್ರಾಜ್ಯದಿಂದ ಹೊರಬಂದ ನಾವು ಜಗತ್ತಿನ ಇತರ ರಾಷ್ಟ್ರಗಳೊಂದಿಗೆ ಸಮಾನವಾಗಿ ನಿಲ್ಲಬೇಕಿತ್ತು. ಆಗ ವಿಶ್ವಸಂಸ್ಥೆಯಂತಹ ಸಂಘಟನೆಗಳು ವೇದಿಕೆಯಾದ್ವು. ವಿಶ್ವಸಂಸ್ಥೆ ಅಂದ್ರೆ ಯುನೈಟೆಡ್ ನೇಷನ್ಸ್. ಈ ಪದವನ್ನ ಮೊದಲು ಬಳಸಿದ್ದು ಅಮೆರಿಕದ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಹ್ಮ್. ಎರಡನೆಯ ಮಹಾಯುದ್ಧದ ಭೀಕರತೆಯನ್ನ ಕಂಡ ಜಗತ್ತು ಇಂತಹ ಮತ್ತೊಂದು ಯುದ್ಧ ಆಗಬಾರದು ಅನ್ನೋ ಉದ್ದೇಶದಿಂದ ಅಕ್ಟೋಬರ್ 24, 1945ರಂದು ಇದನ್ನು ಸ್ಥಾಪಿಸಿತು. ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ವಿಶ್ವಸಂಸ್ಥೆಯ ಯಾವ ಅಂಗವನ್ನ ಜಾಗತಿಕ ಸಂಸತ್ತು ಅಂತ ಕರೀತಾರೆ, ಮತ್ತೆ ಯಾಕೆ? ಅದರ ಸಾಮಾನ್ಯ ಸಭೆಯನ್ನ ಅಂದ್ರೆ ಜನರಲ್ ಅಸೆಂಬ್ಲಿ ಹಾಗೆ ಕರೀತಾರೆ. ಯಾಕಂದ್ರೆ ಚಿಕ್ಕ ರಾಷ್ಟ್ರವೇ ಇರ್ಲಿ ದೊಡ್ಡ ರಾಷ್ಟ್ರವೇ ಇರ್ಲಿ ಎಲ್ಲ 193 ಸದಸ್ಯ ರಾಷ್ಟ್ರಗಳಿಗೂ ಇಲ್ಲಿ ಒಂದೇ ಮತ, ಒಂದೇ ಮೌಲ್ಯ. ಹಾಗಾಗಿ ಇದು ಜಗತ್ತಿನ ಎಲ್ಲಾ ದೇಶಗಳ ಅಭಿಪ್ರಾಯವನ್ನ ಪ್ರತಿನಿಧಿಸೋ ಸಂಸತ್ತಿನ ಹಾಗೆ ಕೆಲಸ ಮಾಡುತ್ತೆ. ಓಕೆ. ಇದರ ಇನ್ನೊಂದು ಪ್ರಬಲ ಅಂಗ ಭದ್ರತಾ ಮಂಡಳಿ. ಇದರಲ್ಲಿ 5 ಖಾಯಂ ಸದಸ್ಯ ರಾಷ್ಟ್ರಗಳಿವೆ. ಜಗತ್ತಿನ ಶಾಂತಿ ಮತ್ತೆ ಭದ್ರತೆಗೆ ಸಂಬಂಧಿಸಿದ ನಿರ್ಣಯಗಳನ್ನ ತೆಗೆದುಕೊಳ್ಳುವುದು ಇದರ ಕೆಲಸ. ಇನ್ನು ದೇಶಗಳ ನಡುವಿನ ವಿವಾದಗಳನ್ನ ಬಗೆಹರಿಸೋಕೆ ನೆದರ್ಲ್ಯಾಂಡ್ನ ಹೇಗ್ ನಗರದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯನೂ ಇದೆ. ಹಾಗೆಯೇ ನಮ್ಮ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಿಗಾಗಿಯೂ ಒಂದು ಸಂಘಟನೆ ಇದೆಯಲ್ಲ, ಸಾರ್ಕ್. ಹೌದು, ಅದ್ರ ಬಗ್ಗೆನೂ ಪ್ರಶ್ನೆಗಳನ್ನ ಕೇಳ್ತಾರೆ. ಹೌದು. ಸಾರ್ಕ್ SAARC 1985ರಲ್ಲಿ ಸ್ಥಾಪನೆಯಾಯಿತು. ಇದರ ಉದ್ದೇಶ ನಮ್ಮ ನೆರೆಯ ರಾಷ್ಟ್ರಗಳೊಂದಿಗೆ ಸಹಕಾರ ಮತ್ತು ಅಭಿವೃದ್ಧಿ. ಇದರ ಕೇಂದ್ರ ಕಚೇರಿ ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿದೆ. ಸದಸ್ಯ ರಾಷ್ಟ್ರಗಳು ಎಷ್ಟು? ಭಾರತ ಸೇರಿದಂತೆ ಒಟ್ಟು 8 ಸದಸ್ಯ ರಾಷ್ಟ್ರಗಳಿವೆ. ಹಾಗೆಯೇ ವಿಶ್ವ ಬ್ಯಾಂಕ್ ಅಂತ ನಾವು ಸಾಮಾನ್ಯವಾಗಿ ಕರೆಯೋದು IBRD ಅಂದ್ರೆ ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅನ್ನ. ಇದರ ಕೆಲಸ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಆರ್ಥಿಕ ನೆರವು ಕೊಡೋದು. ಇನ್ನು ಜಾಗತಿಕ ಆರೋಗ್ಯದ ವಿಷಯ ಬಂದಾಗ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ಕೇಂದ್ರ ಕಚೇರಿ ಹೊಂದಿರೋ ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರಮುಖ ಪಾತ್ರ ವಹಿಸುತ್ತೆ. ಓಕೆ, ಜಾಗತಿಕ ಸಂಘಟನೆಗಳಿಂದ ನಮ್ಮ ದೇಶದ ಭೂಗೋಳಕ್ಕೆ ಬರೋಣ. ಭಾರತದ ವಾಯುಗುಣವನ್ನ ಉಷ್ಣ ವಲಯದ ಮಾನ್ಸೂನ್ ಮಾದರಿ ಅಂತ ಯಾಕೆ ಕರೀತಾರೆ? ಅದಕ್ಕೆ 2 ಕಾರಣಗಳಿವೆ. ಒಂದು, ಭಾರತ ಇರೋದು ಉಷ್ಣವಲಯದಲ್ಲಿ. ಸರಿ. 2, ನಮ್ಮ ದೇಶದ ಕೃಷಿ, ಜೀವನ ಶೈಲಿ ಎಲ್ಲವೂ ಮಾನ್ಸೂನ್ ಮಾರುತಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ. ಈ ಮಾರುತಗಳೇ ನಮ್ಮ ವಾಯುಗುಣವನ್ನ ನಿರ್ಧರಿಸೋದು. ಮಳೆಯ ವಿಷಯಕ್ಕೆ ಬಂದ್ರೆ ನಮ್ಮಲ್ಲೇ ವಿಪರೀತ ವೈರುಧ್ಯಗಳಿವೆ ಗೊತ್ತಾ? ಹೇಗೆ? ಜಗತ್ತಿನಲ್ಲೇ ಅತಿ ಹೆಚ್ಚು ಮಳೆ ಬೀಳುವ ಮೇಘಾಲಯದ ಮಾಸಿನ್ ರಾಮ್ ನಮ್ಮಲ್ಲಿದೆ. ಹಾಗೆಯೇ ಮರುಭೂಮಿಯ ಹಾಗೆ ಅತಿ ಕಡಿಮೆ ಮಳೆ ಬೀಳುವ ರಾಜಸ್ಥಾನದ ರೂಯಿಲಿ ಕೂಡ ನಮ್ಮಲ್ಲಿದೆ. ಬೇಸಿಗೆಯಲ್ಲಿ ಕೆಲವು ಕಡೆ ಮಳೆ ಬರುತ್ತಲ್ಲ, ಅವುಗಳಿಗೆ ಕಾಫಿ ತುಂತುರು, ಮಾವಿನ ಹೊಯ್ಲು ಅಂತ ವಿಚಿತ್ರ ಹೆಸರುಗಳಿವೆಯಲ್ಲ, ಅವುಗಳ ಬಗ್ಗೆ ಸ್ವಲ್ಪ ವಿವರಿಸಿ. ಆ ಹೆಸರುಗಳು ಆ ಮಳೆಯಿಂದ ಆಗೋ ಪರಿಣಾಮವನ್ನ ಸೂಚಿಸ್ತವೆ. ಕರ್ನಾಟಕದಲ್ಲಿ ಬೇಸಿಗೆಯಲ್ಲಿ ಬರೋ ಈ ಮಳೆಯು ಕಾಫಿ ಗಿಡಗಳು ಹೂ ಬಿಡೋಕೆ ಸಹಾಯ ಮಾಡುತ್ತೆ. ಅದಕ್ಕೆ ಕಾಫಿ ತುಂತುರು. ಕೇರಳದಲ್ಲಿ ಮಾವಿನಕಾಯಿಗಳು ಬೇಗ ಮಾಗಲು ಸಹಾಯ ಮಾಡೋದ್ರಿಂದ ಮಾವಿನ ಹೊಯ್ಲು. ಓಕೆ.
ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಇದೇ ಮಳೆ, ಬಿರುಗಾಳಿ, ಆಲಿಕಲ್ಲಿನಿಂದ ಕೂಡಿದ್ದು ಹಾನಿ ಉಂಟು ಮಾಡುತ್ತೆ. ಹಾಗಾಗಿ ಅಲ್ಲಿ ಇದನ್ನ ಕಾಲ ಬೈಸಾಖಿ ಅಂದ್ರೆ ವೈಶಾಖ ಮಾಸದ ವಿಪತ್ತು ಅಂತ ಕರೀತಾರೆ. ವಾವ್! ಒಂದೇ ಮಳೆ ಆದ್ರೆ ಎಷ್ಟು ಬೇರೆ ಬೇರೆ ಹೆಸರು ಮತ್ತೆ ಪರಿಣಾಮ. ಹೌದು. ಇದು ತುಂಬಾ ಆಸಕ್ತಿದಾಯಕವಾಗಿದೆ. ಈಗ ಸಾರಿಗೆ ಮತ್ತು ತಂತ್ರಜ್ಞಾನದ ಬಗ್ಗೆ ಮಾತನಾಡೋಣ. ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಸದ್ಯಕ್ಕೆ ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ NH 44. NH 44? ಹೌದು. ಇದು ದೇಶದ ತುತ್ತ ತುದಿಯಲ್ಲಿರೋ ಶ್ರೀನಗರದಿಂದ ತುತ್ತ ತುದಿಯಲ್ಲಿರೋ ಕನ್ಯಾಕುಮಾರಿಯವರೆಗೆ ಸಂಪರ್ಕ ಕಲ್ಪಿಸುತ್ತೆ. ಇದು ನಮ್ಮ ದೇಶದ ಏಕತೆಯನ್ನ ಬೆಸೆಯೋ ರಸ್ತೆ ಇದ್ದ ಹಾಗೆ. ಸರಿ. ಬಂದರುಗಳ ವಿಷಯದಲ್ಲಿ ಮುಂಬೈ ಬಂದರನ್ನ ಭಾರತದ ಹೆಬ್ಬಾಗಿಲು ಅಂತಾರೆ, ಯಾಕೆಂದ್ರೆ ಅದು ಅತಿ ದೊಡ್ಡ ಮತ್ತೆ ಹೆಚ್ಚು ವ್ಯಾಪಾರ ನಡೆಯೋ ಬಂದರು. ಕಲ್ಕತ್ತಾ ಬಂದರನ್ನ ಭಾರತದ ಚಹಾದ ಬಂದರು ಅಂತಾರೆ. ನಮ್ಮದೇ ಆದ GPS ವ್ಯವಸ್ಥೆಯ ಬಗ್ಗೆ ಹೇಳಿ. ಓ, ಹೌದು. ನಾವು ಅಮೆರಿಕದ GPS ಮೇಲೆ ಅವಲಂಬಿತರಾಗೋದನ್ನ ಕಡಿಮೆ ಮಾಡಕ್ಕೆ ನಮ್ಮದೇ ಆದ ಸ್ವತಂತ್ರ ದಿಕ್ಸೂಚಿ ವ್ಯವಸ್ಥೆ ನ್ಯಾವಿಕ್ ಅನ್ನ ಅಭಿವೃದ್ಧಿಪಡಿಸಿದ್ದೇವೆ. ಇದು ನಮ್ಮ ಸಾರ್ವಭೌಮತೆಗೆ ಒಂದು ದೊಡ್ಡ ಹೆಜ್ಜೆ. ಕೈಗಾರಿಕೆಗಳ ಬಗ್ಗೆ ಹೇಳೋದಾದ್ರೆ ಭಾರತದ ಮ್ಯಾಂಚೆಸ್ಟರ್ ಮತ್ತು ಸಿಲಿಕಾನ್ ಕಣಿವೆ ಯಾವುದು ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಮೂಲ ಕೈಗಾರಿಕೆ ಅಂತ ಯಾವುದನ್ನ ಕರೀತಾರೆ ಮತ್ತೆ ಯಾಕೆ? ಮೂಲ ಕೈಗಾರಿಕೆ ಅಂತ ಕರೆಯೋದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನ. ಯಾಕೆ? ಯಾಕಂದ್ರೆ ಸಣ್ಣ ಗುಂಡು ಸೂಜಿಯಿಂದ ಹಿಡಿದು ದೊಡ್ಡ ಹಡಗು, ರೈಲು, ಕಟ್ಟಡಗಳವರೆಗೆ ಎಲ್ಲದಕ್ಕೂ ಬೇಕಾದ ಮೂಲವಸ್ತುವಾದ ಉಕ್ಕನ್ನ ತಯಾರಿಸೋದೇ ಈ ಕೈಗಾರಿಕೆ. ಇದು ಬೇರೆಲ್ಲ ಕೈಗಾರಿಕೆಗಳಿಗೆ ತಾಯಿ ಇದ್ದ ಹಾಗೆ. ಓಕೆ. ಹಾಗೆಯೇ ಮುಂಬೈ ತನ್ನ ಹತ್ತಿ ಜವಳಿ ಉದ್ಯಮದಿಂದ ಭಾರತದ ಮ್ಯಾಂಚೆಸ್ಟರ್ ಆದ್ರೆ, ಬೆಂಗಳೂರು ತನ್ನ ಮಾಹಿತಿ ತಂತ್ರಜ್ಞಾನ ಉದ್ಯಮದಿಂದ ಭಾರತದ ಸಿಲಿಕಾನ್ ಕಣಿವೆ ಆಗಿದೆ. ಇನ್ನು ನಮ್ಮ ಹೆಮ್ಮೆಯ ಇಸ್ರೋ, ಅದರ ಬಗ್ಗೆ ಎಷ್ಟು ಕೇಳಿದ್ರೂ ಸಾಲದು. ಅದರ ಸ್ಥಾಪನೆ ಮತ್ತು ಸಾಧನೆಗಳ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನ ನೆನಪಿಸು. ಖಂಡಿತ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಇಸ್ರೋ ಆಗಸ್ಟ್ 15, 1969ರಂದು ಸ್ಥಾಪನೆಯಾಯಿತು. 1969. ಇದರ ಹಿಂದಿನ ದೊಡ್ಡ ಶಕ್ತಿ ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಅವರು ಭಾರತ ಬಾಹ್ಯಾಕಾಶದಲ್ಲಿ ಸ್ವಾವಲಂಬಿ ಆಗ್ಬೇಕು ಅಂತ ಕನ್ಸ್ಕಂಡಿದ್ರು. ಬೆಂಗಳೂರಿನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಹೌದು. ಇಸ್ರೋದ ಸಾಧನೆಗಳು ಜಗತ್ತೇ ಬೆರಗಾಗುವಂಥವು. ಅತ್ಯಂತ ಕಡಿಮೆ ಖರ್ಚಿನಲ್ಲಿ ತನ್ನ ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹದ ಕಕ್ಷೆಯನ್ನ ತಲುಪಿದ ಜಗತ್ತಿನ ಮೊದಲ ರಾಷ್ಟ್ರ ಭಾರತ. ಹೌದು, ಅದೊಂದು ಅದ್ಭುತ ಸಾಧನೆ. ಅಷ್ಟೇ ಅಲ್ಲ, ಯಾರೂ ತಲುಪದ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಯಶಸ್ವಿಯಾಗಿ ಇಳಿದ ಜಗತ್ತಿನ ಮೊದಲ ದೇಶವೂ ನಮ್ದೇ. ಇದು ನಮ್ಮ ವಿಜ್ಞಾನಿಗಳ ಸಾಮರ್ಥ್ಯಕ್ಕೆ ಸಾಕ್ಷಿ, ಹೌದಲ್ವಾ? ನಿಜಕ್ಕೂ ಅದ್ಭುತ. ಕೊನೆಯದಾಗಿ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಬರೋಣ. ಮಹಾತ್ಮ ಗಾಂಧೀಜಿಯವರ ಒಂದು ಪ್ರಸಿದ್ಧ ಹೇಳಿಕೆ ಇದೆಯಲ್ಲ, ಭಾರತದ ಅಭಿವೃದ್ಧಿ ಗ್ರಾಮಗಳಲ್ಲಿದೆ ಅಂತ. ಅದರ ಅರ್ಥವೇನು? ಹೌದು. ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಗಾಂಧೀಜಿ ಹೇಳಿದ್ರು. ಅವರ ಪರಿಕಲ್ಪನೆ ಗ್ರಾಮ ಸ್ವರಾಜ್. ಗ್ರಾಮ ಸ್ವರಾಜ್ ಅಂದ್ರೆ ಪ್ರತಿ ಗ್ರಾಮವೂ ತನ್ನ ಅಗತ್ಯಗಳಿಗೆ ತಾನೇ ಸ್ವಾವಲಂಬಿಯಾಗ್ಬೇಕು. ಕೃಷಿ, ಸಣ್ಣ ಕೈಗಾರಿಕೆಗಳ ಮೂಲಕ ಆರ್ಥಿಕವಾಗಿ ಸದೃಢವಾಗ್ಬೇಕು. ಇದೇ ಆಶಯವನ್ನ ಸಾಂವಿಧಾನಿಕವಾಗಿ ಜಾರಿಗೆ ತರೋಕೆ 1993ರಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿ ತಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ದೇಶಾದ್ಯಂತ ಜಾರಿಗೆ ತರಲಾಯಿತು. ಓಕೆ. ಇದು ಅಧಿಕಾರ ವಿಕೇಂದ್ರೀಕರಣ. ಹೌದು. ಅಧಿಕಾರವನ್ನ ಹಳ್ಳಿಗಳ ಮಟ್ಟಕ್ಕೆ ಕೊಂಡೊಯ್ದ ಒಂದು ದೊಡ್ಡ ಹೆಜ್ಜೆ. ಹಣಕಾಸು ವ್ಯವಸ್ಥೆಯ ಬಗ್ಗೆ ಕೆಲವು ಮೂಲಭೂತ ಪ್ರಶ್ನೆಗಳಿವೆ. ಭಾರತದ ಹಣಕಾಸು ವರ್ಷ ಯಾವಾಗ ಶುರುವಾಗುತ್ತೆ ಮತ್ತು GST ಅಂದ್ರೆ ಸರಳವಾಗಿ ಏನು? ನಮ್ಮ ದೇಶದಲ್ಲಿ ಹಣಕಾಸಿನ ಲೆಕ್ಕಾಚಾರವು ಏಪ್ರಿಲ್ 1ರಿಂದ ಆರಂಭವಾಗಿ ಮುಂದಿನ ವರ್ಷದ ಮಾರ್ಚ್ 31ಕ್ಕೆ ಮುಗಿಯುತ್ತೆ. ಇದನ್ನೇ ಹಣಕಾಸು ವರ್ಷ ಅಂತ ಅಂತಾರೆ. ಓಕೆ. ದೇಶದ ವಾರ್ಷಿಕ ಆಯವ್ಯಯ ಅಂದ್ರೆ ಬಜೆಟ್ ಅನ್ನ ಲೋಕಸಭೆಯಲ್ಲಿ ಹಣಕಾಸು ಸಚಿವರು ಮಂಡಿಸ್ತಾರೆ. ಸರಿ, GST ಬಗ್ಗೆ? ಇನ್ನು GST ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆ. ಮೊದಲು ದೇಶದಲ್ಲಿ ವ್ಯಾಟ್, ಸೇವಾ ತೆರಿಗೆ, ಅಬ್ಕಾರಿ ಸುಂಕ ಅಂತ ಬೇರೆ ಬೇರೆ ತೆರಿಗೆಗಳಿದ್ವು. ಅವೆಲ್ಲವನ್ನು ತೆಗೆದು ಒಂದು ದೇಶ ಒಂದು ತೆರಿಗೆ ಅನ್ನೋ ಪರಿಕಲ್ಪನೆಯಲ್ಲಿ ಜಾರಿಗೆ ತಂದಿದ್ದೆ GST. ಓ, ಈಗ ಕ್ಲಿಯರ್ ಆಯ್ತು. ಹಾಗಾದ್ರೆ ಈ ಎಲ್ಲಾ ಹಣಕಾಸು ವ್ಯವಹಾರಗಳನ್ನ ನಿಯಂತ್ರಿಸೋ ಬ್ಯಾಂಕ್ಗಳ ಬ್ಯಾಂಕ್ ಯಾವುದು? ಬ್ಯಾಂಕ್ಗಳ ಬ್ಯಾಂಕ್ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಅನ್ನ ಕರೀತಾರೆ. ಯಾಕೆ? ಯಾಕಂದ್ರೆ ಅದು ದೇಶದ ಎಲ್ಲಾ ಬ್ಯಾಂಕ್ಗಳಿಗೆ ಬಾಸ್ ಇದ್ದಾಗೆ.
ನೋಟುಗಳನ್ನ ಮುದ್ರಿಸೋದು, ಬಡ್ಡಿ ದರಗಳನ್ನ ನಿರ್ಧರಿಸೋದು, ಬ್ಯಾಂಕ್ಗಳಿಗೆ ನಿಯಮಗಳನ್ನ ರೂಪಿಸೋದು, ಹೀಗೆ ದೇಶದ ಹಣಕಾಸು ವ್ಯವಸ್ಥೆಯನ್ನ ಸ್ಥಿರವಾಗಿಡೋದು ಇದರ ಮುಖ್ಯ ಕೆಲಸ. ಹ್ಮ್ ನಾವು ದಿನನಿತ್ಯ ಬಳಸೋ ಉಳಿತಾಯ ಖಾತೆ, ವ್ಯಾಪಾರಿಗಳು ಬಳಸೋ ಚಾಲ್ತಿ ಖಾತೆ ಮತ್ತು ನಿಗದಿತ ಮೊತ್ತವನ್ನ ಪ್ರತಿ ತಿಂಗಳು ಕಟ್ಟೋ ಆವರ್ತ ಠೇವಣಿ ಖಾತೆಗಳು ಬ್ಯಾಂಕ್ ಖಾತೆಗಳ ಪ್ರಮುಖ ವಿಧಗಳು. ಈ ಚರ್ಚೆಯಿಂದ ಎಲ್ಲಾ ವಿಷಯಗಳು ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿವೆ ಅಂತ ಸ್ಪಷ್ಟವಾಗಿ ಅರ್ಥವಾಯಿತು. ಈಗ ಖಂಡಿತವಾಗಿಯೂ ಪರೀಕ್ಷೆಯನ್ನ ಎದುರಿಸೋಕೆ ಹೆಚ್ಚು ಆತ್ಮವಿಶ್ವಾಸ ಬಂದಿದೆ. ತುಂಬಾ ಧನ್ಯವಾದಗಳು. ಸಂತೋಷ. ಈ ಎಲ್ಲಾ ಪ್ರಮುಖ ಅಂಶಗಳನ್ನ ನೆನಪಲ್ಲಿಟ್ಕೊಂಡ್ರೆ 1 ಅಂಕದ ಪ್ರಶ್ನೆಗಳನ್ನ ಖಂಡಿತವಾಗಿಯೂ ಸುಲಭವಾಗಿ ಎದುರಿಸಬಹುದು. ನಿಶ್ಚಿಂತೆಯಿಂದ, ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೀರಿ. ಶುಭವಾಗಲಿ. ಖಂಡಿತ. ಹೋಗುವ ಮುನ್ನ ಮುಂದಿನ ಸರಣಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ.